ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಷಾ ರವಿ ಕ್ರಿಯೇಷನ್ಸ್. ಮೊದಲಿಗೆ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಇವತ್ತು ಈ ಸ್ಯಾರಿಗೆ ಒಂದು ಬ್ರೈಡಲ್ ಕುಚ್ಚು ಹಾಕೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಡಬಲ್ ಕಲರ್ ತೊಗೊಂಡಿದ್ದೀನಿ, ಥ್ರೆಡ್ಡು, ಒಂದು ಪಿಂಕು ಮತ್ತು ಒಂದು ಗ್ರೀನು, ಮತ್ತು ಇಲ್ಲಿ ಗ್ಲೂ ತೊಗೊಂಡಿದ್ದೀನಿ. ಹಾಗೆ ಮೆಜರ್ಮೆಂಟ್ ಟೇಪ್ ತೊಗೊಂಡಿದ್ದೀನಿ, ಒಂದು ಸ್ಮಾಲ್ ಸಿಸರ್ ತೊಗೊಂಡಿದ್ದೀನಿ. ಈ ರೀತಿ ಕಾಟನ್ ಥ್ರೆಡ್ಡು ಮತ್ತು ಸ್ಮಾಲ್ ನೀಡಲ್ ತೊಗೊಂಡಿದ್ದೀನಿ. ಈಗ ನಾನು ಈ ಸ್ಯಾರಿಗೆ ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ನಾನು ಡಿಸೈನ್ ಮಾಡ್ತಾ ಇರೋದು. ಇದಕ್ಕೆ ನನಗೆ 120 ಎಳೆ ನಾನು ಸುತ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ಗೆ. ಅದು ಯಾವ ರೀತಿ ಸುತ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ಈ ಥರ ಒಂದು ಟೇಬಲ್ಗೆ 120 ಎಳೆನ ಈ ರೀತಿ ಒಂದೇ ಸಲ ನನಗೆ ಎಷ್ಟು ಬೇಕೋ ಅಷ್ಟು ಈ ಥರ ಸುತ್ಕೊಳ್ಬಿಡ್ತೀನಿ. ಈ ಥರ ಸುತ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಈಗ ನೋಡಿ ಎಷ್ಟು ಲಾಂಗಾಗಿ ಬಂದಿದೆ. ಈಗ ಕಟ್ ಮಾಡ್ಕೊಂಡು ನಾನಿಲ್ಲಿ ಇದಕ್ಕೆ ಈ ಥರ ಗ್ಲೂ ಹಾಕ್ಕೊಂಡೆ. ಈಗ ಗ್ಲೂ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಈ ಥರ ಐರನ್ ಮಾಡ್ಕೊಂಬಿಡಬೇಕು. ಆಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಎಷ್ಟು ಉದ್ದ, ಎಷ್ಟು ನೀಟಾಗಿ ಬಂದಿದೆ. ಈಗ ನಾನಿಲ್ಲಿ ಈ ಥರ ಒಂದು ಸುತ್ಕೊಂಡಿರೋದನ್ನು ಈ ಥರ ತೊಗೊಂಡು, ಈಗ ನಾನಿಲ್ಲಿ ಈ ಒಂದು ಪಿಂಕ್ ಕಲರ್ ಥ್ರೆಡ್ಡನ್ನು, ಸಿಲ್ಕ್ ಥ್ರೆಡ್ಡನ್ನು ನಾನಿಲ್ಲಿ 8 ಎಳೆ ತೊಗೊಂಡಿದ್ದೀನಿ. 8 ಎಳೆ ತೊಗೊಂಡು ಇಲ್ಲಿ ಲೈಟಾಗಿ ಈ ಥರ ಗ್ಲೂ ಹಾಕ್ಕೊಂಡು ಈ ಥರ ಸುತ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದು ವರ್ಕ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಥರ ಫಿಂಗರಲ್ಲಿ ಒಂದು ಇಷ್ಟುದ್ದ ನಮಗೆ ನೋಡಿಕೊಂಡು ಅದು ಕುಚ್ಚು ಈ ಥರ ಎಷ್ಟು ಕಟ್ಟೋದಕ್ಕಾಗುತ್ತೋ ಆ ಥರ ಅಷ್ಟು ನೋಡಿಕೊಂಡು ಈ ಥರ ಇಟ್ಕೊಂಡು ಒಂದು ಬೆರಳಲ್ಲಿ ಅಲ್ಲಿ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಗ್ಲೂ ಹಾಕ್ಕೊಂಡು, ಈಗ ಈ ಪಿಂಕ್ ಕಲರ್ ಥ್ರೆಡ್ಡನ್ನು ನಾನಿಲ್ಲಿ 8 ಎಳೆ ಸುತ್ತಕೊಂಡು ಗ್ಲೂ ಹಾಕ್ಕೊಂಡಿದ್ನಲ್ವ, ಅದನ್ನು ಈ ಗ್ಲೂ ಹಾಕ್ಕೊಂಡಿರೋದನ್ನು ಈ ಥರ ಹಿಂಗೆ ಇಟ್ಕೊಂಡು ಎರಡೂ ಬೆರಳಲ್ಲಿ ಈ ಗ್ರೀನ್ ಕಲರ್ನ ಈ ಥರ ಇಟ್ಕೊಬೇಕು. ಈಗ ಈ ಪಿಂಕ್ ಕಲರ್ ಥ್ರೆಡ್ ಇತ್ತಲ್ವ, ಇದನ್ನು ಈ ಥರ ಗ್ಲೂ ಹಾಕ್ಕೊಂಡಿರೋದ್ರ ಮೇಲೆ ಈ ಥರ ನಿಧಾನವಾಗಿ ಈ ಎರಡೂ ಬೆರಳಲ್ಲಿ ಈ ಥರ ಹಿಡ್ಕೊಂಡು ಆ ಗ್ಲೂ ಮೇಲೆ ಒಂದು ಸಲ ನಿಧಾನವಾಗಿ ಈ ಥರ ಸುತ್ತಕೊಳ್ಬೇಕು. ಮತ್ತು ಅದರ ಪಕ್ಕದಲ್ಲೇ ನೀಟಾಗಿ ಆ ಎರಡೂ ಬೆರಳಲ್ಲಿ ಅದನ್ನು ಈ ಥರ ಹಿಡ್ಕೊಂಡು ಪಕ್ಕನೇ ಬರೋ ಥರ ನಿಧಾನವಾಗಿ ಈ ಥರ ಸುತ್ತಕೊಳ್ತಾ ಬರಬೇಕು. ಈ ಥರ ನಿಧಾನವಾಗಿ ಸುತ್ತಕೊಳ್ತಾ ಬರಬೇಕು. ಇದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೆ ನಮಗೆ ಇದನ್ನು ಈ ಥರ ಸುತ್ತಕೊಳ್ತಾ ಈಸಿ ಆಗಿಬಿಡುತ್ತೆ. ಅದನ್ನು ಒಂದೇ ಇದರಲ್ಲೇ ಅದ್ರ ಪಕ್ಕನೇ ಬರೋ ಥರ ನಾವು ನಿಧಾನವಾಗಿ ಈ ಥರ ಸುತ್ತಕೊಂಡಿದ್ದೀವಿ ಅಂದರೆ ತುಂಬಾ ಈಸಿ ಇದೊಂದು ಈ ಡಿಸೈನು. ಇದೊಂದು ಗ್ರ್ಯಾಂಡಾಗೂ ಕಾಣಿಸುತ್ತೆ, ತುಂಬ ನೀಟಾಗೂ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಡಿಸೈನು. ಈಗ ಇದೇ ಥರನೇ ಸುತ್ತಕೊಳ್ತಾ ಈ ಥರ ಅದರ ಪಕ್ಕನೇ ಬರೋ ಥರನೇ ನಾವು ನೀಟಾಗಿ ಸುತ್ತಕೊಳ್ಬೇಕು. ನಾನಿಲ್ಲಿ ನಿಧಾನವಾಗಿ ನಿಮಗೆ ಕಾಣಿಸ್ಲಿ ಅಂತ ಮತ್ತು ನಿಮ್ಗೆ ಅದು ಅರ್ಥ ಆಗಲಿ ಅಂತ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದನ್ನು ನಾವು ಸುತ್ತಕೊಳ್ಬೇಕು ಅಂತ. ಮತ್ತು ಇದನ್ನು ನಾವು ಎಷ್ಟು ಸುತ್ತಕೊಳ್ಬೇಕು, ಯಾವ ಥರ ಮೆಷರ್ಮೆಂಟ್ ಮಾಡ್ಕೊಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸಿದ್ದೀನಿ. ಈಗ ಒಂದು ಬೆರಳಲ್ಲಿ ಈ ಥರ ಟೈಟಾಗಿ ಹಿಡ್ಕೊಂಡು ನೋಡಿ ಇಷ್ಟಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಮೆಷರ್ಮೆಂಟ್ ಟೇಪ್ ತೊಗೊಂಡು ನಾನಿಲ್ಲಿ 3 ಇಂಚಸ್ಗೆ ನಾನು ಈ ಥರ ಪಿಂಕ್ ಕಲರ್ದನ್ನು ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. 3 ಇಂಚಸ್ನ ನಾನಿಲ್ಲಿ ಪಿಂಕ್ ಕಲರಲ್ಲಿ ಈ ಥರ ಸುತ್ತಕೊಂಡಿದ್ದಾದಮೇಲೆ ಅದೊಂದು ಮೀಡಿಯಮಾಗಿ ನೋಡಿಕೊಂಡು ಸುತ್ತಕೊಂಡಿರಬೇಕು. ಈ ಥರ ಗ್ಲೂ ಹಾಕ್ಕೊಂಡು ಟೈಟಾಗಿ ಮತ್ತೆ ಅಲ್ಲಿಗೆ ಇನ್ನೊಂದು ಸುತ್ತಕೊಳ್ಬೇಕು. ಈ ಥರ ಸುತ್ತಕೊಂಡಿದ್ದಾದಮೇಲೆ ಈ ಥರ ಸುತ್ತಕೊಂಡು ಇನ್ನೂ ಒಂದು ಸಲ ಸುತ್ತಕೊಂಡು ಈ ಥರ ಈಗ ನೋಡ್ಕೊಬೇಕು.
ಈಗ ಎಕ್ಸಾಕ್ಟಾಗಿ ನನಗೆ 3 ಇಂಚಸ್ ಬಂದಿದೆ. ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಈಗ ಈ ಒಂದು ಗ್ರೀನ್ ಕಲರ್ ಥ್ರೆಡ್ಡನ್ನು ಈ ಕೈಯಲ್ಲಿ ಇಟ್ಕೊಬೇಕು ಮತ್ತು ಇಲ್ಲಿ ವರ್ಕ್ ಮಾಡಿರೋದನ್ನು ಈ ಥರ ಇಟ್ಕೊಂಡು ನೀಟಾಗಿ ಈ ಥರ ನಿಧಾನವಾಗಿ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿದಲ್ಲಿ ನಮಗೆ ಇಲ್ಲಿ ಓವಲ್ ಶೇಪ್ ಬೇಕಾದರೂ ನಾವು ಮಾಡ್ಕೊಬೋದು ಅಥವಾ ರಿಂಗ್ ಥರನೂ ನಾವು ಮಾಡ್ಕೊಬೋದು. ಇಲ್ಲಿ ನಾನಿಲ್ಲಿ ಈ ಥರ ಸ್ವಲ್ಪ ಅದು ಓವಲ್ಲು ಅಲ್ಲ ಸ್ವಲ್ಪ ರಿಂಗು ಅಲ್ಲ ಆ ಥರ ಬಂದಿದೆ ನನಗಿಲ್ಲಿ ಮೀಡಿಯಮಾಗಿ. ಈ ಥರ ಟೈಟಾಗಿ ಎರಡೂ ಕೈಯಲ್ಲಿ ಹಿಡ್ಕೊಂಡು ಈ ಪಿಂಕ್ ಕಲರ್ ಗ್ಲೂ ಹಾಕಿ ಇಟ್ಕೊಂಡಿದ್ರಲ್ವ ಅದನ್ನು ಮತ್ತೆ ಫ್ರಂಟಿಂದ ಈ ಥರ ಟೈಟಾಗಿ ಹಿಡ್ಕೊಂಡು ಈಗ ಸುತ್ತಕೊಳ್ಬೇಕು. ಈ ಎರಡಕ್ಕೂ ಸೇರಿಸಿ ನಿಧಾನವಾಗಿ ಈ ಥರ ಸುತ್ತಕೊಳ್ಬೇಕು. ನಾನು ಇಲ್ಲಿ ಈ ಥರ ನಿಧಾನವಾಗಿ ಈ ಥರ ಸುತ್ತಕೊಳ್ತಾ ಇದ್ದೀನಿ. ಈ ಸುತ್ತಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಸೈಡು ಸ್ವಲ್ಪ ಗ್ಲೂ ಹಾಕ್ಕೊಳ್ತೀನಿ ಮತ್ತು ಫ್ರಂಟ್ ಸೈಡು ಸ್ವಲ್ಪ ಗ್ಲೂ ಹಾಕ್ಕೊಂಡು ಈಗ ಅದರ ಮೇಲೆ ಇನ್ನೊಂದು ಸಲ ಈ ಥರ ಸುತ್ತಕೊಂಡು ಈ ಥರ ಟೈಟಾಗಿ ಸುತ್ತಕೊಂಡು ಈ ಬ್ಯಾಕ್ ಸೈಡ್ ಗ್ಲೂ ಹಾಕಿದ್ರಲ್ವ ಅಲ್ಲಿ ನಾನು ಈ ಥರ ಇಟ್ಕೊಂಡೀಗ ಇನ್ನು ಸ್ವಲ್ಪ ಗ್ಲೂ ಹಾಕ್ತೀನಿ. ಮತ್ತು ಯಾಕಂದರೆ ನಾವೀಗ ಅಲ್ಲಿ ಪಿಂಕ್ ಕಲರ್ ಥ್ರೆಡನ್ನು ಟ್ರಿಮ್ ಮಾಡಿಬಿಡ್ತೀವಿ. ಈಗ ಈ ಥರ ಗ್ಲೂ ಹಾಕ್ಕೊಂಡು ಈ ಥ್ರೆಡನ್ನು ಈ ಥರ ಟ್ರಿಮ್ ಮಾಡ್ಕೊಂಬಿಡಬೇಕು. ಈ ಥರ ಎರಡೂ ಬೆರಳಲ್ಲಿ ಇಟ್ಕೊಬೇಕು ಈ ಥ್ರೆಡನ್ನು. ಈ ಥರ ಇಟ್ಕೊಂಡು ನೀಟಾಗಿ ಈ ಥರ ಟ್ರಿಮ್ ಮಾಡಿಬಿಡಬೇಕು. ಟ್ರಿಮ್ ಮಾಡಿಬಿಟ್ಟು ಈ ಒಂದು ಈ ಥರ ಸ್ವಲ್ಪ ಅದನ್ನು ಪ್ರೆಸ್ ಮಾಡ್ಕೊಬೇಕು. ಆ ಗ್ಲೂ ಮೇಲೆ ಈ ಥರ ಪ್ರೆಸ್ ಮಾಡಿಕೊಂಡು ಈಗ ಇದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಟ್ರಿಮ್ ಮಾಡಬೇಕು. ನಾನು ಆಲ್ರೆಡಿ ಒಂದು ಟ್ರಿಮ್ ಮಾಡಿ ಇಟ್ಟಿದ್ದೀನಿ. ಈ ಥರ ಇದರ ಅಳತೆ ಪ್ರಕಾರವಾಗಿ ನಾನಿಲ್ಲಿ ಈ ಥರ ಹಿಡ್ಕೊಂಡು ಇದನ್ನು ಅದೇ ಅಳತೆಗೆ ನಾನು ಟ್ರಿಮ್ ಮಾಡ್ಕೊಳ್ತೀನಿ. ಈ ಥರ ಎರಡೂ ಬೆರಳಲ್ಲಿ ಈ ಥರ ನೀಟಾಗಿ ಹಿಡ್ಕೊಬೇಕು. ಈಗ ಸಿಸರ್ ತಗೊಂಡು ಈಗ ಟ್ರಿಮ್ ಮಾಡ್ಕೊಳ್ಳೋಣ. ಈ ಥರ ನಾನು ಟ್ರಿಮ್ ಮಾಡಿಕೊಂಡೆ. ಈಗ ಇದನ್ನು ಟ್ರಿಮ್ ಮಾಡಿದಾದಮೇಲೆ ಇದನ್ನು ಸ್ಯಾರಿ ಮೇಲೆ ಯಾವ ಥರ ಡಿಸೈನ್ ಮಾಡೋದು, ಇದನ್ನು ಯಾವ ರೀತಿ ವರ್ಕ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದು. ಈಗ ಸ್ಯಾರಿ ಮೇಲೆ ತೋರಿಸ್ತೀನಿ. ಈಗ ನಾನು ಆಲ್ರೆಡಿ ನೋಡಿ ಈ ಥರ ಸ್ಯಾರಿಗೆ ಸ್ವಲ್ಪ ಹಾಕ್ಕೊಂಡು ನಾನು ಈ ಥರ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಡಿಸೈನ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಮೆಷರ್ಮೆಂಟ್ ಟೇಪ್ ತೊಗೊಂಡು ಈ ಒಂದು ಡಿಸೈನ್ಗೆ 1.5 ಇಂಚಷ್ಟು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಪ್ರತಿಯೊಂದು ಕುಚ್ಚಿಗೂ ನಾವು ಈ ಥರ ಮಾರ್ಕ್ ಮಾಡ್ಕೊಂಡಲ್ಲಿ ಅದು ಒಂದು ಈಕ್ವಲ್ಲಾಗಿ ಎಲ್ಲ ಡಿಸೈನೂ ಒಂದೇ ಥರನೇ ಬಂದಿರುತ್ತೆ. ಈ ಥರ 1.5 ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ರೆಡಿಯಾಗಿರೋವಂಥ ಒಂದು ರೆಡಿಯಾಗಿರೋ ಡಿಸೈನ್ಗೆ ಬ್ಯಾಕ್ ಸೈಡು ಸ್ವಲ್ಪ ಗ್ಲೂ ಹಾಕ್ಕೊಬೇಕು. ಈ ಒಂದು ರಿಂಗ್ ಥರ ಡಿಸೈನ್ ಮಾಡಿದ್ದಾರಲ್ವ ಇದ್ರ ಸುತ್ತಲೂ ನಾನು ಈ ಥರ ಗ್ಲೂ ಹಾಕ್ಕೊಳ್ತೀನಿ. ಈ ಥರ ಗ್ಲೂ ಹಾಕ್ಕೊಳ್ತೀನಿ. ಈ ಸುತ್ತೂ ನೀಟಾಗಿ ಇದೇ ಥರ ಬರಬೇಕು. ಆ ಥರ ಗ್ಲೂ ಹಾಕಿ ಇಟ್ಕೊಬೇಕು. ಈ ಥರ ಗ್ಲೂ ಹಾಕ್ಬಿಟ್ಟು ಇಲ್ಲಿ ನಾನು 1.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ವ, 1.5 ಇಂಚಿಗೆ ಮಾರ್ಕ್ ಮಾಡಿರೋ ಹತ್ರ ಈ ಥರ ಗ್ಲೂ ಹಾಕಿ ಅದನ್ನು ಟೈಟಾಗಿ ಪ್ರೆಸ್ ಮಾಡಿಬಿಡಬೇಕು. ಪ್ರೆಸ್ ಮಾಡಿ ಅದೊಂದು ಸ್ವಲ್ಪ ಎಲ್ಲ ಹಾರ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಬಿಟ್ಟು ಆದಮೇಲೆ ನಾವಿವಾಗ ಈ ಥರ ಸ್ಮಾಲ್ ಬೀಡ್ಸ್ನ ಅದ್ರ ಸುತ್ತ ಡಿಸೈನ್ ಮಾಡ್ಕೊಳ್ಬೇಕು. ಅದು ಹೇಗೆ ಅಂತ ತೋರಿಸ್ತೀನಿ. ಇದೊಂದು ಸ್ವಲ್ಪ ನಾನು ಇಲ್ಲಿ ಅದು ಎಲ್ಲ ಗ್ಲೂ ಎಲ್ಲ ಡ್ರೈ ಆಗಲಿ ಅಂತ ನಾನು ಬಿಟ್ಟಿದ್ದೀನಿ. ಈಗ ಈ ಥರ ಪ್ರೆಸ್ ಮಾಡಿ ಇಟ್ಕೊಬೇಕು. ನೋಡಿ ಇದು ಈ ಥರ ಕಾಣಿಸುತ್ತೆ. ಈ ಗ್ಲೂ ಎಲ್ಲ ಸ್ವಲ್ಪ ಡ್ರೈ ಆದಮೇಲೆ ಅದು ಟೈಟಾಗಿ ಡಿಸೈನ್ ನೀಟಾಗಿ ಅದ್ರ ಸುತ್ತ ನಾವು ಮಾಡ್ಕೊಬೋದು. ಟೈಟಾಗಿ ಕುತ್ಕೊಂಡಲ್ಲಿ ನಮ್ಗೆ ಈ ಥರ ನೋಡಿ ಈಗ ಇದೆಲ್ಲ ಡ್ರೈ ಆಗಿದೆ. ಈ ಥರ ನಾನಿಲ್ಲಾಗಲೇ ಹೇಳಿದ್ನಲ್ಲ ಕಾಟನ್ ಥ್ರೆಡ್ಡು
ಅದು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಸ್ಮಾಲ್ ನೀಡಲ್ ತೊಗೊಂಡು ಈ ಥರ ನಾವಿಲ್ಲಿ ಇದಕ್ಕೆ ಬ್ಯಾಕ್ ಸೈಡಿಂದ ಈ ಥರ ಇನ್ಸೆಟ್ ಮಾಡಬೇಕು. ಇನ್ನೂ ಒಂದು ಸಲ ನಾನಿಲ್ಲಿ ಮಾಡಿಕೊಂಡು ಅದನ್ನು ಟೈಟಾಗಿ ಈ ಥರ ಮಾಡ್ಕೊಬೇಕು. ಈಗ ಇಲ್ಲಿ ಒಂದು ಬ್ಯಾಕ್ ಸೈಡ್ ನಾನಿಲ್ಲಿ ಮತ್ತೆ ಮೇಲಕ್ಕೆ ಈ ಥರ ತಗೊಂಡೆ. ಈಗ ನಾನು ಇದ್ರ ಸುತ್ತಲೂ ಒಂದು ಸ್ಮಾಲ್ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನನ್ನ ಕೈಯಲ್ಲಿ ಇಟ್ಕೊಂಡು ಅದು ನಿಮ್ಗೆ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೀಡಲ್ಗೆ ನಾವು ಈ ಥರ ಕೈಯಲ್ಲಿ ಈ ಥರ ಇಟ್ಕೊಂಡು ಈ ಥರ ನೀಡಲ್ಗೆ ಸೂಜಿಗೆ ಈ ಥರ ನಾವೆಲ್ಲ ಸೇರಿಸ್ಕೊಳ್ಬೇಕು. ಆಗ ನಮಗೆ ಈಸಿ ಆಗುತ್ತೆ. ಈ ಥರ ನಾನಿಲ್ಲಿ ನಾನು ಆ ಡಿಸೈನ್ ಸುತ್ತ ನನಗೆ ಎಷ್ಟು ಬೀಡ್ಸ್ ಇಡಿಸುತ್ತೋ ಅಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ, ನೀವು ಮಾಡೋವಾಗೂ ಅಷ್ಟೇ ಆ ಡಿಸೈನ್ ಸುತ್ತ ನಿಮ್ಗೆ ಎಷ್ಟು ಬೀಡ್ಸ್ ಇಡಿಸುತ್ತೋ ಅಷ್ಟು ಬೇಕಾದ್ರೆ ನಾವು ವರ್ಕ್ ಮಾಡ್ಕೊಳ್ಬೋದು. ಅಥವಾ ನಮ್ಗೆ ಬೀಡ್ ಬೇಡ ಅಂದರೆ ಪ್ಲೈನಾಗೆ ಈ ಥರ ನಾವು ವರ್ಕ್ ಮಾಡ್ಕೊಳ್ಬೋದು. ಅದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ನಾನಿಲ್ಲಿ ಈ ಥರ ಅದರ ಸುತ್ತ ಆಗೋಷ್ಟು ಆಗೋಷ್ಟು ನಾನಿಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಸೈಡ್ಗೆ ಸೂಜಿನ ಈ ಥರ ಇನ್ಸೆಟ್ ಮಾಡಿ ಮತ್ತು ಇನ್ನೊಂದು ಸಲ ಮೇಲೆ ಇನ್ಸೆಟ್ ಮಾಡಿ ಈಗ ಅದರ ಪಕ್ಕದಲ್ಲೇ ಇನ್ಸೆಟ್ ಮಾಡಿ ಈಗ ಈ ಒಂದು ಡಿಸೈನ್ ನೋಡಿ ಇದರ ಸುತ್ತ ಈ ಥರ ಬಂದಿದೆ. ಎಷ್ಟು ನೀಟಾಗಿ ಕಾಣ್ತಾ ಇದೆ. ಈಗ ನಾನಿಲ್ಲಿ ಈ ಒಂದು ಜಿಗ್ಜಾಗ್ಗೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈ ಜಿಗ್ಜಾಗ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಅದು ನೀಟಾಗಿ ಅಲ್ಲಿ ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ಈ ಥರ ನಿಧಾನವಾಗಿ ಲಾಕ್ ಮಾಡಿಕೊಂಡು ಒಂದು 3 ಟೈಮ್ಸ್ ಅಥವಾ 4 ಟೈಮ್ಸ್ ನಾನಿಲ್ಲಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದು ಟೈಟಾಗಿ ಕುತ್ಕೊಳ್ಳುತ್ತೆ ಅಂತ ಈ ಥರ ಲಾಕ್ ಮಾಡಿಕೊಂಡು ಇನ್ನೊಂದು ಸಲ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು ಈಗ ಸೀಸರ್ ತಗೊಂಡು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಟ್ರಿಮ್ ಮಾಡ್ಕೊಂಡಿದ್ದಾದಮೇಲೆ ಇದು ಈ ಥರ ಕಾಣ್ತಾ ಇದೆ. ಈಗ ನಾವಿಲ್ಲಿ ಇದು ಒಂದು ಬೀಡ್ಸ್ ಎಲ್ಲ ಅದು ನಾವಿಲ್ಲಿ ಈ ಥರ ಮಾಡಿದಿರಲ್ವ, ಅದು ಎಲ್ಲ ಈ ಕಡೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಗ್ಲೂ ಹಾಕ್ಕೊಳ್ತಾ ಇದ್ದೀನಿ. ಗ್ಲೂ ಹಾಕ್ಕೊಂಡಲ್ಲಿ ಅದು ಟೈಟಾಗಿ ಅದರ ಸುತ್ತಲೂ ಕೂತ್ಕೊಳ್ಳುತ್ತೆ. ಇಲ್ಲಿ ನಾನಿಲ್ಲಿ ಬೀಡ್ಸ್ ಆ್ಯಡ್ ಮಾಡಿ ತೋರಿಸಿದ್ನಲ್ವ, ನಿಮಗೆ ಬೇಡ ಅಂತಂದರೆ ಬೀಡ್ಸ್ ಸಹ ಇಲ್ದಿರ ಬರೀ ಪ್ಲೈನಾಗಿ ಈ ಡಿಸೈನ್ನ ಇನ್ನೂ ಸ್ವಲ್ಪ ಹತ್ರ ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಡಿಸೈನನ್ನು ನೀವು ಮಾಡ್ಕೊಳ್ಬೋದು. ಅದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ನಾನಿಲ್ಲಿ ಅದರ ಸುತ್ತಲೂ ಗ್ಲೂ ಹಾಕಿ ಈ ಥರ ಟೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಅದಿನ್ನು ಸ್ವಲ್ಪ ಡ್ರೈ ಆದಮೇಲೆ ಇನ್ನು ನೀಟಾಗಿ ಕಾಣಿಸುತ್ತೆ. ನೋಡಿ ನಾನು ಇಲ್ಲೆಲ್ಲ ಒಂದು ಸ್ವಲ್ಪ ಡಿಸೈನ್ ಮಾಡಿ ತೋರಿಸಿದ್ದೀನಿ. ಎಷ್ಟು ನೀಟಾಗಿ ಕಾಣ್ತಾ ಇದೆ. ಸ್ಯಾರಿ ಫುಲ್ಲು ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ಇನ್ನು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಈ ಡಿಸೈನ್ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫೈನಲಾಗಿ ಈ ಡಿಸೈನು ಕಂಪ್ಲೀಟ್ ಆಗಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.